ಶತಾಯುಷಿ ಡಾಕ್ಟರ್ ಭೀಮಣ್ಣ ಖಂಡ್ರೆ ನಿಧನಕ್ಕೆ ಸಂತಾಪವನ್ನ ಸೂಚಿಸಿದ್ದಾರೆ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಅವರು. ಭೀಮಣ್ಣ ಖಂಡ್ರೆ ಕಟ್ಟ ಕಾಂಗ್ರೆಸ್ ನಾಯಕರು ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಶಿಕ್ಷಣ ತಜ್ಞರಾಗಿರುವಂತಹ ಭೀಮಣ್ಣ ಖಂಡ್ರೆ ನಮ್ಮನ್ನ ಬಿಟ್ಟು ಆಗಲಿದ್ದಾರೆ. ಅವರು ತಮ್ಮ ಇಡೀ ಜೀವನ ದೇಶ ಸೇವೆಗೆ ಮುಡಿಪಾಗಿಟ್ಟವರು. ಅವರ ನಿಧನದ ಸುದ್ದಿ ಕೇಳಿ ತೀವ್ರ ದುಃಖಿತನಾಗಿದ್ದೇನೆ. ಲೋಕನಾಯಕ ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ನಿಧನಕ್ಕೆ ಎಕ್ಸ್ ಖಾತೆ ಮೂಲಕ ಸಂತಾಪವನ್ನು ಸೂಚಿಸಿದ್ದಾರೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು. ರಾಹುಲ್ ಗಾಂಧಿ ಕುಟುಂಬದ ಜೊತೆ ಗಾಂಧಿ ಕುಟುಂಬದ ಜೊತೆಗೆ ಅವಿನಾಭಾವ ಸಂಬಂಧವನ್ನು ಹೊಂದಿದ್ರು ಭೀಮಣ್ಣ ಖಂಡ್ರೆ ಅವರು. ಭೀಮಣ್ಣ ಖಂಡ್ರೆ ಯಾವಾಗ ಸಕ್ರಿಯ ರಾಜಕಾರಣ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಎಲ್ಲಾ ಗಾಂಧಿ ಕುಟುಂಬದ ಸಂಜಯ್ ಗಾಂಧಿ, ಸೋನಿಯಾ ಗಾಂಧಿ ಎಲ್ಲರನ್ನು ಕೂಡ ಬಾಲ್ಕಿ ಕರೆಸ್ಕೊಂಡಿದ್ರು, ಬಾಲ್ಕಿಯಲ್ಲಿ ಸಮಾವೇಶಗಳನ್ನ ಮಾಡಿದ್ರು. ಆ ಮಟ್ಟಿಗೆ ಗಾಂಧಿ ಕುಟುಂಬದ ಜೊತೆ ಅನನ್ಯವಾದ ಸಂಬಂಧ ಭೀಮಣ್ಣ ಖಂಡ್ರೆ ಅವರಿಗಿತ್ತು. ಯಾಕಂದ್ರೆ ಈ ಬೀದರ್ ಭಾಗದಲ್ಲಿ ಹೋರಾಟಗಳು ಯಾರಾದ್ರೂ ಮಾಡೋದಿದ್ರೆ ಭೀಮಣ್ಣ ಖಂಡ್ರೆ ಅವರ ಹೆಸರು ಮುಂಚೂಣಿಯಲ್ಲಿರ್ತಿತ್ತು. ಅಧಿಕಾರ ಪಕ್ಷದಲ್ಲಿದ್ರು ಹೋರಾಟ, ವಿರೋಧ ಪಕ್ಷದಲ್ಲಿದ್ರು ಹೋರಾಟ, ಸದಾ ಜನರ ಒಳಿತಿಗಾಗಿ ಹೋರಾಟ ಮಾಡಿಕೊಂಡು ಬಂದಂತಹ ನಾಯಕ ಭೀಮಣ್ಣ ಖಂಡ್ರೆ ನಮ್ಮನ್ನು ಬಿಟ್ಟು ಆಗಲಿದ್ದಾರೆ. ಇದೀಗ ರಾಹುಲ್ ಗಾಂಧಿ ಅವರು ಕೂಡ ವಿವಿಧ ಸಾಮಾಜಿಕ ಜಾಲತಾಣಗಳ ಮೂಲಕ ಸಂತಾಪವನ್ನು ಕೂಡ ಅವರು ಸೂಚಿಸಿರುವಂಥದ್ದು.